ಮಾತನಾಡಲಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಕೊಂಕಣ ಖಾರ್ವಿ ಸಮಾಜದ ಉಪಾಧ್ಯಕ್ಷರಾದಂಥ ರಮೇಶ್ ಖಾರ್ವಿಯವರು ಮತ್ತು ರೂಪಾ ಅವರ ಮಗಳಾದಂತಹ ರಮಾ ಇವಳು ಶಂಕರಾಚಾರ್ಯರ ಕುರಿತು ಎರಡು ಮಾತನಾಡಬೇಕು ಅಂತ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಒಪ್ಪಿಗೆಯನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೆಯದಾಗಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರನ್ನು ಮನಸಾರೆ ಸ್ಮರಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ನನ್ನ ಅನಂತ ಪ್ರಣಾಮಗಳು. ಹಾಗೆಯೇ ಸಭಾಂಗಣದಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು. ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ನನಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯವೇ ಸರಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಯಾರು ವೇದ ಸ್ಮೃತಿ ಪುರಾಣಗಳೆಂಬ ಜ್ಞಾನ ಭಂಡಾರವಾಗಿದ್ದಾರೋ, ಯಾರು ಇಡೀ ಜಗತ್ತಿಗೆ ಮಂಗಳವನ್ನುಂಟು ಮಾಡುತ್ತಾರೋ ಅಂತಹ ಜಗದ್ಗುರುಗಳಾದ ಭಗವತ್ಪಾದ ಆದಿಗುರು ಶಂಕರಾಚಾರ್ಯವರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಅವರ ಜೀವನ ಸಾಧನೆಗಳ ಕುರಿತು ಮಾತನಾಡಲು ಬಯಸುತ್ತೇನೆ. ಭಾರತದ ಶ್ರೇಷ್ಠ ತತ್ವಜ್ಞಾನಿಗಳು, ವೇದಾಂತಿಗಳು, ಧಾರ್ಮಿಕ ಸುಧಾರಕರಲ್ಲಿ ಒಬ್ಬರಾದ ಶಂಕರಾಚಾರ್ಯರು ವೈಶಾಖ ಶುಕ್ಲ ಪಂಚಮಿಯಂದು ಕೇರಳದ ಕಾಲಟಿಯಲ್ಲಿ ಜನಿಸಿದರು. ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಶಂಕರಾಚಾರ್ಯರು ತಮ್ಮ 8ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿ ಗೋವಿಂದ ಭಗವತ್ಪಾದರ ಶಿಷ್ಯರಾದರು. ಪ್ರತಿಭಾವಂತರಾದ ಶಂಕರಾಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ವೇದ, ಉಪನಿಷತ್ತು ಹಾಗೂ ಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದರು. ಆಚಾರ್ಯ ಶಂಕರರು ಕೇವಲ ಧಾರ್ಮಿಕ ಗುರು ಮಾತ್ರವಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೊಸ ಚೈತನ್ಯ ನೀಡಿದ ಮಹಾನ್ ತತ್ವಜ್ಞಾನಿ ಅವರು. ಅದ್ವೈತ ವೇದಾಂತ ಎಂಬ ತತ್ವವನ್ನು ಪ್ರತಿಪಾದಿಸಿ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಸಂದೇಶವನ್ನು ಜನರಿಗೆ ತಿಳಿಸಿದರು. ಜ್ಞಾನ, ಭಕ್ತಿ ಮತ್ತು ಸತ್ಕರ್ಮಗಳ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬಹುದು ಎಂಬುದನ್ನು ತಮ್ಮ ಬೋಧನೆಗಳ ಮೂಲಕ ತಿಳಿಸಿದರು. ಶಂಕರಾಚಾರ್ಯರು ಅಪೂರ್ವ ಪ್ರತಿಭೆಯ ಲೇಖಕರೂ ಆಗಿದ್ದರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ರಚಿಸಿದ ಕೃತಿಗಳು ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಭಕ್ತಿ ಸಾಹಿತ್ಯದ ಅಮೂಲ್ಯ ಸಂಪತ್ತಾಗಿ ಉಳಿದೆವು. ಅವರ ಬರಹಗಳಲ್ಲಿ ಆಳವಾದ ಜ್ಞಾನ, ಸರಳವಾದ ಅಭಿವ್ಯಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವಗಳ ಸಂಗಮ ಕಾಣುತ್ತವೆ. ಭಗವದ್ಗೀತೆ, ಬ್ರಹ್ಮಸೂತ್ರ ಎಂಬ ಪ್ರಮುಖ ಉಪನಿಷತ್ತುಗಳ ಮೇಲೆ ಅವರು ಬರೆದ ಭಾಷ್ಯಗಳು, ವೇದಾಂತದ ಅರ್ಥವನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಮಾಡಿದ ಶಂಕರಾಚಾರ್ಯರು ಸೌಂದರ್ಯ ಲಹರಿ, ಆನಂದ ಲಹರಿ, ಶಿವಾನಂದ ಲಹರಿ ಮೊದಲಾದ ಸ್ತೋತ್ರಗಳನ್ನು ರಚಿಸಿದರು. ಭಜಗೋವಿಂದಂ ಎಂಬುದು ಶಂಕರಾಚಾರ್ಯರು ರಚಿಸಿದ ಆಧ್ಯಾತ್ಮಿಕ ಸ್ತೋತ್ರ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ. ಅಂದರೆ ಲೌಕಿಕ ವ್ಯಾಮೋಹ ಮತ್ತು ಭ್ರಮೆಯನ್ನು ಕಳೆದು ಭಗವಂತನ ನಾಮಸ್ಮರಣೆಯ ಮೂಲಕ ಮುಕ್ತಿ ಪಡೆ ಮೂಢಮನವೇ ಎಂದಿದ್ದಾರೆ. ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಪ್ರಮುಖ ಪೀಠಗಳನ್ನು ಸ್ಥಾಪಿಸಿದರು. ಅವರು ಸ್ಥಾಪಿಸಿದ ಪ್ರಮುಖ ಪೀಠಗಳು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ 4 ದೀಪ ಸ್ತಂಭಗಳು. ಕರ್ನಾಟಕದ ತುಂಗಾ ನದಿಯ ತೀರದಲ್ಲಿರುವ ಶೃಂಗೇರಿ ಶಾರದಾ ಪೀಠ, ಗುಜರಾತಿನ ದ್ವಾರಕಾದಲ್ಲಿರುವ ಕಾಳಿಕಾ ಪೀಠ, ಒಡಿಶಾದ ಪುರಿಯಲ್ಲಿರುವ ಗೋವರ್ಧನನ ಪೀಠ, ಹಿಮಾಲಯದ ಬದರಿನಾಥದಲ್ಲಿ ಜ್ಯೋತಿರ್ಪೀಠ. ಪ್ರತಿ ಪೀಠವು ಒಂದು ವೇದ, ಒಂದು ಮಹಾಕಾವ್ಯ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಆಚಾರ್ಯ ಶಂಕರರು ಅಜ್ಞಾನದ ನಾಶವೇ ಮೋಕ್ಷ, ಸತ್ಯವೇ ಜೀವಿಗಳಿಗೆ ಸಹಾಯದ ಮಾರ್ಗ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ ಎಂಬ
ಬೋಧನೆಗಳ ಮೂಲಕ ಮಾನವನನ್ನು ಮಹಾದೇವನಾಗಿಸುವ ಪ್ರಯತ್ನವೂ ಮಾಡಿದ್ದಾರೆ ಶಂಕರಾಚಾರ್ಯರು. ಸನಾತನ ಸಂಸ್ಕೃತಿಯ ರಕ್ಷಕ, ಹಿಂದೂ ಧರ್ಮದ ಪುನರುಜ್ಜೀವನ ಹರಿಕಾರ ಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷಗಳು. ಆದರೆ ಮಾಡಿದ ಸಾಧನೆ ಕಡಲಿನಷ್ಟು. ಅವರ ಮಾರ್ಗದರ್ಶನದ ಬೆಳಕು ನಮ್ಮನ್ನು ಯಾವಾಗಲೂ ಭಕ್ತಿ, ಜ್ಞಾನ ಮತ್ತು ಧರ್ಮ ಮಾರ್ಗದ ಕಡೆಗೆ ಕೊಂಡೊಯ್ಯಲಿ. ಮಾನವರೆಲ್ಲರೂ ಮಾನವತೆ ಮೆರೆಯುವಂತಾಗಲಿ ಎಂದು ಆಶಿಸುತ್ತಾ, ಗುರುಗಳ ಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಧನ್ಯವಾದಗಳು. ಎರಡು ದಿವಸಗಳ ಕಾಲ ಅಂದರೆ ಬೇರೆ ಬೇರೆ ಪ್ರಾಂತ್ಯಗಳಿಂದ, ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಒಂದು ದಿವಸ, ದಕ್ಷಿಣ ಉಡುಪಿ ಕುಂದಾಪುರದಿಂದ ಹಿಡಿದು ಈ ಕಡೆಗೆ ಎಲ್ಲರೂ ಸಹ ಒಂದು ದಿವಸ ಬರುವುದು ಅನ್ನೋದು ತದನಂತರ ಕಾಲದಲ್ಲಿ ಪ್ರಾರಂಭವಾಯಿತು. ವಿಶೇಷವಾಗಿ ಅಂದರೆ ಕಾಲದಲ್ಲಿ ಭಾನುವಾರ ದಿವಸ ಮಾತ್ರ ಎಷ್ಟು ಜನ ಬರ್ತಾ ಇದ್ರು ಅಂಥವರು 2 ದಿವಸಗಳು ಅಂದರೆ ಶನಿವಾರದಿಂದ ಅಷ್ಟೇ ಜನ ಬರ್ತಾರೆ, ಭಾನುವಾರದಿಂದ ಅಷ್ಟೇ ಜನ ಬರ್ತಾ ಇದ್ದಾರೆ. ಆ ಸಂಖ್ಯೆಯಿಂದ 2ರಷ್ಟಾಗಿ ಇನ್ನೂ ವಿಶೇಷವಾಗಿ ಜನರು ದರ್ಶನ ಮಾಡಿ ಅನುಗ್ರಹವನ್ನು ಪಡೀತಾ ಇದ್ದಾರೆ. ಹಾಗಾಗಿ ನಿನ್ನೆ ದಿವಸ ಆಯಿತು ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಕುಂದಾಪುರ ಮತ್ತು ಉಡುಪಿ ಪ್ರಾಂತ್ಯಗಳಿಂದ, ಉಡುಪಿ ದಕ್ಷಿಣ ಕನ್ನಡ ಪ್ರಾಂತ್ಯಗಳಿಂದ ಇವತ್ತು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಮಾಜ, ಈ ಕೊಂಕಣ ಕಾರ್ಮಿಕ ಸಮಾಜ ಅನ್ನುವಂಥದ್ದು ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದಲೂ ಸಹ ನಮ್ಮ ಈ ಒಂದು ಸನಾತನ ಹಿಂದೂ ಧರ್ಮ ಪರಂಪರೆಯ ಒಂದು ಸಮಾಜವಾಗಿದೆ. ಈ ಒಂದು ಧರ್ಮದ ಆಚರಣೆಯನ್ನು ತುಂಬ ಶ್ರದ್ಧೆಯಾಗಿ ಮಾಡಿಕೊಂಡು ಬರುವಂತಹ ಒಂದು ಪರಂಪರೆಯಾಗಿದೆ, ಒಂದು ಸಮುದಾಯವಾಗಿದೆ. ಈ ಒಂದು ಸಮುದಾಯದವರು ವಿಶೇಷವಾಗಿ ಧರ್ಮವನ್ನು ಆಚರಣೆ ಮಾಡ್ತಾ ಈ ತಮ್ಮ ಸ್ಥಾನಗಳಲ್ಲಿ, ಗ್ರಾಮಗಳಲ್ಲಿ